ಯವ್ವ ಯವ್ವ ಈ ಮಂಗ್ಯಾನ್ ಸಲಾಗಿ ಸಾಕಾಕತ್ತವ ಯವ್ವ ನನಗಂತೂ ಹೊತ್ತಾಗ ಏನ್ ಹಚ್ಚೈತಿ ಇದು ಶು 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 ವಾ ನವಲ್ವಾ ನೋಡಿ ಏನು ಹೆದರಿಕಿ ಭಯ ಏನಿಲ್ಲ ಇಲ್ವಾ ಮನುಷ್ಯರ್ಕಿಂತ ಬಲ ಅದ ಒಬ್ಳೆ ಏನ್ ಕಡಿ ಹಿಡಿತಾವ ಏನು ಮುಂದಕ್ಕೆ ಹೋಗಕ್ಕೂ ಒಂಥರ ಅಂಜಿಕ್ ಬಂದಂಗತ್ತಂದ್ರತಿ ನೋಡು ನೋಡು 1 2 3 ಏನು ಒಂದು ಹಿಂಡ ಬಂದವಲ್ಲ ಇವು ಇವ್ವ ಏನ್ ತುಸ ಕುಡಿಯವ ಶಾಂತಕ್ಕ ಮಂಗ್ಯ ಆ ಇದೇನು ಹಳದಿದ್ ಕಟ್ಟಿರಲ್ಲ ಶಾಂತಕ್ಕ ಗಾಯವ ಇಲ್ಲೊಂದು ಈಟ ಇವು ಒಣಕಾಕಿತ್ತ ಹಂಗಾಗಿ ಒಂದಿಟ್ಟೆ ಬೇಕಲ್ಲ ಅಂತೇಳಿ ಹಾಕಿತ್ತವ ಏನ್ ನೋಡಿಲಿ ಈ ಪರಿ ಗಂಟ ಬಿದ್ದಾವ ಇವತ್ತಾಗ ಅಲ್ಲಿ ಮುಸ್ರಿ ಬಕೆಟ್ ಇಟ್ಟಾಳ ಹಾಕಿ ಅದ್ರಾಗಿಂದ ಒಂದ್ ನಮನಿ ಹಾಕೊಂಡು ತಿನ್ನಕತ್ಬಿಟ್ಟ ಇಲ್ಲೋಡಿಲಿ ಆದ್ ನೋಡು ಮಂಗ್ಯ ಯಾ ನಮನಿ ಬಾಯಿ ತುಂಬ ತುಂಬ್ಕೊಳಕತ್ತ ನೋಡದನ್ ನೋಡದೆ ಹೊಸಡಿಯಾಗಿ ಹೆಂಗ್ ಇಟ್ಕೊಳಕತ್ತ ನೋಡದೆ ಒಂದು 8 ಮಂಗ್ಯ ಕುಡಿಯವ ನೋಡು ನಳ ಒಂದ್ ಚಾಲು ಇಟ್ಟು ಗಾಳಿಕಿ ನೀರೆಲ್ಲಿದೆ ತರ್ತಿದ್ದಾಳಂತೆ ನಾನು ತಗ ಹಾಗೆ ಬಿಡ ಜಾತಕ್ಕ ಅವು ಮಂಗ್ಯ ಗನ್ನಾಕ ಆಡ್ತಾವು ವಾ ಹೋದ್ವನ ತಿಕ್ಕಿಟ್ಟಾಳನ್ನ ತರ್ಪಲ್ ಕಡೆ ಭಾಂಡೇನ ಓ ಅರ್ಬಿನ ಒಗದ ಹಾಕ್ಯಾಳ ಭಾಂಡೇನು ತಿಕ್ಕ್ಯಾಳ ನೀರು ಬೀಳಾಕತ್ತಾವ ಇಲ್ಲೇ ನೋಡ ಮುಸ್ರಿನೆಲ್ಲ ಚೆಲ್ಲ ನೋಡು ಇನ್ನೊಂದು ಡಬ್ಬಿ ಅಷ್ಟೇ ಐತೆ ಏನ ಬಡ ಅದೊಂದು ತಿಕ್ಕೊಂಡು ನಳ ಬಂದ್ ಮಾಡಿ ಬರೋದು ಬಿಟ್ಟು ಅದ್ರ ವಾಲೆಲ್ಲಿ ಇಟ್ಟಾಳ ನವಾಸ್ ಹುಡುಗ ನನಗೂ ಬಂದಾರ ಮಾಡಕ್ ಬರೋದಲ್ಲ ಏನು ಅಲ್ಲೇ ಬಾವಿಯಿಂದಾನೆ ಚಾಲು ಇಟ್ಕೊಂಡಾಳ ಏನಾಗ್ತದ ನೋಡ್ಬೇಕು ನಡಿಯಾಗಿರ್ಜತ್ತ ಹೋಗನ್ ಇದು ತಗೋರಿ ತಗೋ ಇದ್ರಾಗ ಕರ್ದವಲಕ್ಕಿ ಚಕ್ಲಿ ಕೋಡ್ಬಳಗಿ ಬಳ್ಳಲ್ಚಿ ಮರಿ ಎಲ್ಲ ಅದಾವ ಓ ಇವನ್ನೆಲ್ಲ ನಾನು ಯಾವಾಗ ತಿನ್ಬೇಕು ಇವೆಲ್ಲ ನನಗೆ ಎಲ್ಲಿಂದ ಸಿಗ್ಬೇಕು ಹಾಸ್ಟೆಲ್ ಊಟ ಬಿಟ್ರೆ ಇವೆಲ್ಲ ನನಗಂತೂ ಗೊತ್ತೇ ಇಲ್ಲ ನೆನಪು ಇಲ್ಲ ಇದೆಲ್ಲ ನಿಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರಲ್ಲ ಹಾ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇವೆಲ್ಲ ಈಗ ಕೆಲವೊಂದ್ ಕಡೆ ಮಾಡ್ತಾರ ಬಾಳ ಮಂದಿ ಆದ್ರೆ ಏನಕ್ಕೈತಿ ಅಂದ್ರೆ ನಮ್ ಕಡೆ ಇವನ್ನೆಲ್ಲ ಬಾಳ ಬಳ್ಳಲ್ ಚುಮರಿ ಕರ್ದವಲಕ್ಕಿ ಆಮ್ಯಾಗ ಚಕ್ಲಿ ಕೊಡಬಳಗಿ ಇದು ಏನದು ಇನ್ನೊಂದು ಎಡ್ಮೆ ಅಂತ ಮಾಡ್ತಾರ ಅದು ನವರಾತ್ರಿಯಾಗ ಮಾಡ್ತಾರ ಏನಪ್ಪಾ ಅದಷ್ಟು ನಂಗೆ ಗೊತ್ತಿಲ್ಲ ಎಡ್ಮೆ ಅಂತ ಮಾಡ್ತಾರ ಆಮೇಲೆ ಇನ್ನು ಏನೇನ ಎಲ್ಲ ಅಷ್ಟು ನೆನಪಿಲ್ಲ ಅವೆಲ್ಲ ಮಾಡ್ತಾರ ಒಟ್ಟು ಹೌದಾ ನಂಗೆ ಖುಷಿ ಆಯ್ತು ಸರಿ ತಗೊಂಡೋಗ್ತೇನೆ ಮಾವ ಬಂದೇನ ನಿನಗ ಕೊಡಾಕಂತೇಳಿ ಬಂದ್ ನೋಡಿ ಇವನ್ನ ತಗೋ ಚೂಡ ಅದಾವ ಬಳ್ಳಲ್ ಚುಮ್ಮರಿ ಅದಾವ ಕೊಡ್ಬಳಗಿ ಅದು ಎಲ್ಲ ಅದಾವ ಪಾಪ ಸುಮಾ ಅವ್ರಿಗೂ ಕೊಟ್ಟು ನೀನು ತಿನ್ನಾನತ್ತ ಯಾರು ಕೊಟ್ರ ಅತ್ತಿ ಅಂದ್ರೆ ನಿಮ್ಮತ್ತಿ ನಮ್ಮವ್ವ ಕೊಟ್ಟಿದ್ದೆ ಮೊದ್ಲಕ್ಕೆ ಮಾಡಿ ಕಳ್ಸಿದ್ಲಲ್ಲ ತಗೋ ಇದ್ರಾಗ ಅದಾವ ನೋಡು ತಿನ್ರಿ ಮತ್ತೇನಾರ ಬೇಕಾತಂದ್ರ ಕೇಳ ಏನ ಸುಮಾ ಅವ್ರ ತಗೋರಿ ಇಟ್ಕೋರಿ ನಮ್ಮವ್ವ ಇಂಥವೆಲ್ಲ ಐಟಮ್ಸ್ ಭಾರಿ ರುಚಿ ಮಾಡ್ತಾಳ ಬೇಕಾದ್ರೆ ಕೇಳ್ರಿ ನಾ ಅನುಮಾನ ಇತ್ತಂದ್ರ ಬೇಕಾದ್ರೆ ನಿಮ್ ಫ್ರೆಂಡಿನ ಕೇಳ್ರಿ ಇಲ್ಲಿ ಖುಷಿನ ನಮ್ಮವ್ವ ಬರ ಸೊಸಿಗೆ ಜೀವ ಕೊಡ್ತೇನೆ ಅಂತಾಳ ಅಷ್ಟು ಚಲೋ ಹೆಣ್ಮಗಳು ನಮ್ಮವ್ವ ಕೇಳ್ರಿ ಬೇಕಾದ್ರೆ ಖುಷಿನ ನಮ್ಮವ್ವ ಹೆಂಗ ಅಂತೇಳಿ ಭಾರಿ ಒಳ್ಳೆ ಹೆಣ್ಮಗಳು ಅವ್ರ ಮನ್ಯಾಗೂ ಅಷ್ಟು ಚಂದ ಅದಾಳ ಗಂಡನ ಮನ್ಯಾಗ ಇವತ್ತಿನವ್ರಿಗೆ ಅತ್ತಿ ಮಾವನ್ ಕಡೆ ಅಂದ್ರೆ ನಮ್ಮ ಅಜ್ಜ ಅಮ್ಮ ಒಂದ್ ಮಾತನಲ್ಲ ಅಲ್ಲ ಈಗಿನೂ ಚಲೋನೇ ಅದಾಳ ನಮ್ಮವ್ವ ಹಂಗಾಗಿ ಅವ್ರು ಅನ್ನಂಗಿಲ್ಲ ಹಂಗಾಗಿ ಈಗಿನೂ ಬರ ಸೊಸಿಗೆ ಭಾಳ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಅದಾಳ ನಮ್ಮವ್ವ ಬರ ಸೊಸಿಗೆ ನಾ ಅತ್ತೆ ಆಗ್ಬಾರ್ದು ನಾನು ತಾಯಿ ಆಗ್ಬೇಕು ನಮ್ಮ ಅಪ್ಪನೂ ಅಷ್ಟ ನಾನು ತಂದೆ ಆಗಿರ್ಬೇಕು ಅನ್ನೋ ಲೆಕ್ಕಕ್ಕೆ ಅದಾರ ಅವ್ರ ಖರೇನ ತಗೋ ಇದು ಏನದ ಇಬ್ರು ಹಂಚ್ಕೊಂಡು ತಿನ್ರಿ ಏನ ಅತ್ತಿ ನಮಗ್ ಕೊಡಂತೇಳಿ ಕೊಡ್ತಾ ಇಲ್ಲ ನಾನ ನಿಮಗ್ ಕೊಡಂತ ಕೊಟ್ಟಿಲ್ಲ ಮಾಡಿ ಕಳ್ಸಿದ್ಲಲ್ಲಕ್ಕಿ ನಾನೇ ಮತ್ ತಿಂತೀರಿ ಅಂತೇಳಿ ಕೊಟ್ಟೆ ಇದು ಅತ್ತೇನು ಮಾಡಿ ಕಳ್ಸಿಲ್ಲನ ಇಲ್ಲ ಮೊನ್ನೆ ಭಾಳ ತರಾತುರಿನೇ ಆತ ಈ ಸಲ ಸುಟ್ಟಿಗೆ ಹೋದಾಗ ಬರ್ತಾ ಮಾಡಿಸ್ಕೊಂಬರ್ತೇನೆ ಹೌದನ ಸರಿ ಆಗ್ಲಂಗಾರ ಆಗ್ಲಿ ನೆನಪಟ್ಟು ತೆಗಿಟ್ಕೋ ಏನಾರ ಬೇಕಾದ್ರೆ ನಾನು ಕೇಳ ಫ್ರೆಂಡ್ ಅಂತ ತಿಳ್ಕೊ ಏನ ಒಟ್ಟ ಕೇಳಾಕ ಇನ್ನೊಂದು ಮಾಡ್ಕೊಬೇಡ ಇಲ್ಲ ಬರ್ತೀನಿ ಸುಮಾ ಅವ್ರೆ ನನ್ನ ಫೋನ್ ನಂಬರ್ ನಿಮ್ ಕಡೆ ಐತಲ್ಲ ಏನಾರ ಇತ್ತಂದ್ರೆ ಫೋನ್ ಮಾಡ್ತೀನಿ ಮಾಮ ನಿನ್ ನಂಬರ್ ಸುಮಾ ಕಡೆ ಐತಾ ಇಲ್ಲ ಗೊತ್ತಿಲ್ಲ ಆದ್ರೆ ನನ್ನ ನಂಬರ್ ನಿನ್ ಕಡೆ ಐತಲ್ಲ ಏನಾರ ಇದ್ರೆ ನಂಗೆ ಫೋನ್ ಮಾಡು ಫೋನ ನಿನ್ಗೆ ಮಾಡೋದು ನಿನ್ ಫೋನ್ ಹತ್ಲಾರ್ದಾಗ ಸುಮಾ ಅವ್ರಿಗೆ ಅದೇ ಅವ್ರಿಗಿಲ್ಲ ಇವ್ರಿಗೆ ಹಿಂಗೆ ಫೋನ್ ಮಾಡೋದು ಅಷ್ಟೇ ಮತ್ತೇನಿಲ್ಲ ಇಬ್ರು ಒಂದೇ ರೂಮ್ನಾಗ ಇರ್ತಿರಲ್ಲ ಆ ಕಾರಣಕ್ಕೆ ಸರಿ ಹಂಗಾರ ಬರ್ತೀನಿ ಏನಾರ ಇತ್ತಂದ್ರೆ ಫೋನ್ ಮಾಡ್ರಿ ನನ್ನ ಫೋನ್ ನನ್ನ ಕಡೆ ಇರುತ್ತೆ ಯಾವಾಗ್ಲೂ ಕರೆನ್ಸಿ ಏನಾರು ಬೇಕಾದ್ರೂ ಫೋನ್ ಮಾಡು ಸರಿ ನೀವಿಬ್ರು ಒಂದ ಮನೆಯವ್ರು ಅಂತೇಳಿ ಗೊತ್ತಾಗಿ ನಂಗೆ ಭಾಳ ಖುಷಿ ಆಯ್ತು ಅದು ಒಂದು ಇಷ್ಟು ತುಂಬಿದ ಫ್ಯಾಮಿಲಿಯವರು ನನಗೆ ಫ್ರೆಂಡ್ ಆಗ್ಯಾರಲ್ಲ ಅಂತ ಭಾಳ ಖುಷಿ ಆಯ್ತು ನೆಕ್ಸ್ಟ್ ಟೈಮ್ ವೀಕೆಂಡ್ನಾಗ ಯಾವಾಗಾದರೂ ಒಂದ್ಸಲ ಖಂಡಿತ ನಾನು ಸುಮಾ ಇದು ಖುಷಿ ನಿಮ್ಮ ಊರಿಗೆ ಬರ್ತೀನಿ ಬರೀ ಖುಷಿ ಊರಿಗಲ್ಲ ನಮ್ಮ ಊರಿಗೂ ಬರ್ಬೋದಪ್ಪ ನಮ್ಮ ಮನೆಗೂ ಭಾಳಷ್ಟು ಜನ ಅದೀವಿ ನಾವು ಭಾಳ ಖುಷಿ ಪಡ್ತಾರೆ ಅವರು ಇವತ್ತಿನವರೆಗೂ ನನ್ನ ಕಾಲೇಜಿಂದ ಯಾರು ಬಂದೇ ಇಲ್ಲ ಅಂದ್ರೆ ಕಾಲೇಜಿಂದ ಅಂದ್ರೆ ಈ ಬೆಂಗಳೂರಿಂದ ಯಾರು ಬಂದೇ ಇಲ್ಲ ನೀವು ಯಾರು ಬಂದ್ರೆ ಭಾಳ ಖುಷಿ ಆಕತಿ ಸರಿ ಬರ್ತೀನಿ ಅಲ್ಲ ಮಾವ ನಿನ್ನ ನಂಬರ್ ನನ್ನ ಕಡೆ ಐತಿ ಅಲ್ಲ ಅದು ಕೊಟ್ಟಿದ್ದು ಅತ್ತಿ ಕೊಟ್ಟರು ನನಗೆ ಕೊಡಂತ ಕೊಟ್ಟಿರ್ತಾರ ನೀನು ಖುಷಿ ಏಕಿಗೆ ಸುಮಾ ಕೊಟ್ಟು ಕಳ್ಸಿದಲ್ಲ ನೋಡಿದೆ ಅಲ್ಲಿ ಒಂದೇ ರೂಮ್ನಾಗ ಇರ್ತೀರ ನೀನು ಕೊಟ್ರೇನು ಆಕಿ ಕೊಟ್ರೇನು ಇಬ್ರು ಹಂಚ್ಕೊಂಡು ತಿಂತೀರಿಲ್ಲ ಅದಕ್ಕೆ ನಿನ್ ಕೈಯಾಗ ಬ್ಯಾಗ್ ಇತ್ತಲ್ಲ ಅದಕ್ಕೆ ಅಕ್ಕಿ ಕೈಯಾಗ ಕೊಟ್ಟೆ ಅಷ್ಟೇ ಇಲ್ಲ ಅಂದ್ರೆ ಅಲ್ಲಿ ಕೊಡೋ ಕೆಲಸ ಏನೈತೆಪ್ಪ ನನಗೆ ಹೇಳಿ ನೋಡೋಣ ನೀನಂತರೂ ವಿಚಿತ್ರ ಮಾಡಕ್ಕೆ
ಮಾವ ನಿಜ ಹೇಳ, ನನಗೆ ಯಾಕೋ ನೀನು ನಡ್ಕೊಳಕತ್ತಿರೋದು ನೋಡಿದ್ರೆ ಏನೋ ಅನ್ನಿಸ್ತಾ ಐತಿ ವಿಚಾರ. ಕರೆ ಹೇಳ ಮಾವ, ಇಷ್ಟು ದಿನ ಯಾವುದು ಕೊಡೋದು ತಗೊಳ್ಳೋದು ಇದ್ದಿದ್ದಿಲ್ಲ. ನನ್ನ ಜೊತೆಗೆ ಇಷ್ಟು ಚಂದ ಅಂತೂ ನೀ ಮಾತಾಡಿಲ್ಲ. ಹೊಸ್ದಾಗಿ ಬಂದಾಗಿಂದ ನಾನು ನೋಡೇನಿ, ನೀನು ಅನ್ಕೊಟ್ಟು ಕವ 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 ಮಾಡ್ತಿದ್ದಿದ್ದು ನಂಗೆ ಗೊತ್ತೈತಿ. ಹೌದಾ? ಹಿಂಗೆಲ್ಲ ಇದ್ದವ ಒಮ್ಮೆ ಈ ಸುಮಾನ್ ನೋಡ್ದಾಗಿಂದ ಹಿಂಗೆ ಮಾಡಕತ್ತಿ. ಇಷ್ಟು ಚಂದ ನಡ್ಕೊಳಕತ್ತಿ. ಕೊಡೋದು ತಿನ್ನಾಕ ಮಾಡಿಸಿ ತಂದು ಕೊಡೋ ಲೆಕ್ಕಕ್ಕೆ ಆಗ್ಬಿಟ್ಟು. ಕರೆ ಹೇಳ ಮಾವ, ನೀನು ಸುಮಾಗೇನಾರ ತಲೆ ಕೆಡಿಸ್ಕೊಂಡೇನು ಮತ್ತೆ? ಅಲ್ಲ, ಇನ್ನು ನಿನ್ನ ಹತ್ರ ಮುಚ್ಚಿಟ್ಟು ಏನು ಮಾಡಲಿ? ಹೌದು, ಅದು ಸುಮಾ ಅಂದ್ರೆ ನಂಗೆ ಭಾಳ ಇಷ್ಟ. ಒಂದ್ಸಲ ಪ್ಲೀಸ್ ಆಕೆ ಹೇಳ. ಕರೆನ ಯಾಕೆಂದ್ರೆ ಭಾಳ ಇಷ್ಟ. ನಂದು ಹೆಂಗಿದ್ರು ಸ್ಟಡೀಸ್ ಮುಗಿಯಾಕ ಬಂತು. ಇದೇ ಲಾಸ್ಟ್ ಇಯರ್. ಏನು ಇದನ್ನು ಮುಗಿಸಿ ದೌಡ್ ಜಾಬಿಗೆ ಸೆಲೆಕ್ಟ್ ಆದೆ ಅಂತಂದ್ರೆ ನಂದು ಎಕ್ಸಾಮ್ಸ್ ಎಲ್ಲ ಮುಗಿಸಿ ಆಮೇಲೆ ಸೀದಾ ಮದ್ವಿನೇ. ಅದ್ರಾಗೂ ನಂಗೆ ಸುಮಾ ಅಂತ ಫ್ಯಾಷನ್ ನೋಡಕ್ಕೆ ಸಕ್ಕದಾಗದಾಳ. ಆಮೇಲೆ ಒಂಥರ ಆಕಿ ಮಾತಾಡೋ ರೀತಿ ಎಲ್ಲ ನಂಗೆ ಭಾರಿ ಇಷ್ಟ. ನಂಗೆ ಕರೆನ ಅಂದ್ರೆ ಮಾವ ನೀನು ಗುಣಕ್ಕಿಂತ ಭಾಳ ಅಂದ ಚಂದಕ್ಕೆ ಬೆಲೆ ಕೊಡ್ತೀಯ, ಹೌದಿಲ್ಲ? ಮತ್ತೆ ಬೆಂಗಳೂರಾಗ ಈಗ ತಡಿ ನಾಳೆ 4-6 ಕಡೆ ಹೋಗ್ಬೇಕಾಕತಿ. ನನ್ನ ಕೆಲ್ಸದ ಮೇಲೆ ಟ್ರಾನ್ಸ್ಫರ್ ಗಿನ್ಸ್ಫರ್ ಮಾಡಿದ್ರಪ್ಪ, ಎದಕ್ಕ ಒಟ್ಟು 10 ಕಡೆ ಹೋಗ್ಬೇಕಾಕತಿ. ಅವಾಗ ಒಂದು ಸ್ವಲ್ಪ ಚಂದ ಇರ್ಬೇಕಲ್ಲ ನಾನು, ಹೌದಿಲ್ಲ? ಚಂದಿರ ಹೆಂಡತಿ ಇದ್ರೆ ಒಂಥರ ಇಂಗ್ಲೀಷ್ ಎಲ್ಲ ಫಾಸ್ಟ್ ಆಗಿ ಮಾತಾಡ್ತಿದ್ರ, ನೋಡಕ್ ಚಂದಿದ್ರ. ನೋಡಿ ಇಷ್ಟು ದೊಡ್ಡ ಜಾಬ್ನಾಗಿದ್ರ ಹೆಂಡತಿನೂ ಮಸ್ತ್ ಅದಾಳ ಅಂತಾರ. ನಾಳೆ ಹುಟ್ಟೋ ಕೂಸು ಚಂದ ಹುಡ್ತಾವು. ಇಲ್ಲ ಅಡ್ಗುಲಜ್ಜಿಗತೆ ನೀ ಅದಿಯಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ರು ಈ ತರ ಎಣ್ಣೆ ಹಚ್ಚಿ ತಲೆ ಬಾಚ್ಕೊಳ್ಳೋದು, ಸೋಡಾ ಬುಡ್ಡಿಗತೆ ಹಾಕೊಂಡು ಈ ತರ ಡ್ರೆಸ್ ಹಾಕೊಂಡು ಹಿಂಗಿರ್ತಾರನ? ಹೇಳಿ ನೋಡೋಣ, ನಿನ್ ಕಾಲೇಜ್ನಾಗ ಎಷ್ಟು ಜನ ಹೆಂಗ್ ಬರ್ತಾ ಇದಾರ? ಅಲ್ಲ, ಕೆಲವೊಬ್ರು ನಿನ್ನಂಗೆ ಅದಾರ ಇಲ್ಲ ಅಂತಲ್ಲ, ಆದ್ರೆ ಆಲ್ಮೋಸ್ಟ್ ನಾನು ನೋಡೋ ಪ್ರಕಾರ ಹೆಂಗ್ ಅದಾರ ಅವರೆಲ್ಲ. ಅದನ್ನ ಹೇಳಿದ್ದ. ನನಗೆ ಹಂಗಿರೋರ ಇಷ್ಟ. ಅಂದ್ರೆ ಮಾಮ ನೀನು ಬೆಂಗಳೂರಿಗೆ ಬಂದು ಭಾಳ ದಿನ ಆಯ್ತು. ಇಷ್ಟು ದಿನದಾಗ ನೀನು ಯಾವ ಹುಡುಗಿನೂ ಇಷ್ಟನೇ ಪಟ್ಟಿಲ್ಲ? ಅಯ್ಯೋ, ಇಷ್ಟ ಅಂತಂದ್ರೆ ಇಂಟ್ರೆಸ್ಟ್ ಯಾವುದಕ್ಕೂ ಬಂದೇ ಇರಲಿಲ್ಲ ನನಗೆ. ಇದ ಫಸ್ಟ್ ಟೈಮ್ ನನಗೆ ಇಂಟ್ರೆಸ್ಟ್ ಬಂದಿದ್ದು. ನಾನು ಇಷ್ಟು ದಿನ ಓದು ಅದು ಇದು ಅಂತೇಳಿ ಹುಡುಗಿಯರ್ ಕಾಲೇಜ್ ಕಡೆ ನಾ ಬರ್ತಿದ್ದೇ ಇಲ್ಲ. ನನ್ನ ಕಾಲೇಜ್ನಾಗ ಇರೋಕ್ರ ಮಕ ನೋಡಿದ್ರೆ ನನಗೆ ಹೋಯ್ತು ಅನಿಸ್ತಿತ್ತು. ನಾನು ಈಗ ನಿನ್ನ ಸಲುವಾಗಿ ಇಲ್ಲಿ ಬಂದೆ, ಇವರೆಲ್ಲರೂ ಭೇಟಿಯಾಗಿದ್ದು ಈಗ ನನಗೆ ಗೊತ್ತನ. ಇಲ್ಲಾಂದ್ರೆ ನಂದು ಹಾಸ್ಟೆಲ್ ಅಲ್ಲೇ, ನಂದು ಓದುದು ಸೀದಾ ಮೇಲೆ ಹಾಸ್ಟೆಲ್ಗೆ ಹೋಗುದು ಅಷ್ಟೇ. ವೀಕೆಂಡ್ನಾಗೂ ನಾನು ಎಲ್ಲಿ ಅಡ್ಡಾಡಕ್ಕೆ ಜಾಸ್ತಿ ಹೋಗ್ತಿದ್ದಿಲ್ಲ. ಹಾಗಾಗಿ ನಂಗೆ ಅಷ್ಟು ಹೊರಗಿಂದ ಸಂಪರ್ಕ ಸ್ವಲ್ಪ ಕಡಿಮೆನೇ ಇತ್ತು, ಗೊತ್ತನ. ಓಹೋ ಆಯ್ತಪ್ಪ, ಸರಿ. ಅದು ಯಾರನ್ನಾರ ಇಷ್ಟಪಡು, ಏನಾರ ಮಾಡ್ಕೊ, ನಾನು ಏನು ಮಾಡೋದೈತೆ. ಆದ್ರೆ ಒಂದು ಮಾತು ಹೇಳ್ತೀನಿ, ಸುಮಾ ನಿಮ್ಮನಿಗೆ ಸಟ್ ಆಗಲ್ಲ ಅಂತ ನನಗೆ ಅನ್ನಿಸ್ತಾಯ್ತು ನೋಡ್ರಿ. ಅದ್ಯಾಕೆ ಸೆಟ್ ಆಗಲ್ಲ? ತನಕುಂದ್ರ ಇಲ್ಲ ಮಾವ, ಆಕಿ ನಿಮ್ಮ ಮನೆಗೆ ಹೊಂದಾಣಿಕೆ ಆಗಲ್ಲ. ಇನ್ನೇನು ಮತ್ತೆ ನೀ ಹೊಂದಾಣಿಕೆ ಕಿಯಾ? ಯಪ್ಪ ತಂದೆ ಬೇಡಪ್ಪ, ನಮ್ಮಪ್ಪ ಫೋನ್ ಮಾಡಿ ನಿನ್ನ ಸವಾಸಕ್ಕೆ ಹೋಗ್ಬೇಡ, ನಿನ್ನ ಮಾತಾಡಿಸ್ಬೇಡ, ನೀ ಇದ್ದಂದ್ರೆ ಇರಬೇಡ ಅಂತೇಳಿ ಫೋನ್ಯಾಗ ಹೇಳ್ತಾನೆ. ಇನ್ನು ನಿಮ್ಮ ಮನೆಗೆ ನಾನು ಮದುವೆ ಮಾಡಿಕೊಡ್ತಾನೆ. ಅದು ನನಗೆ ಗ್ಯಾರಂಟಿ ಐತಿ ಮದುವೆ ಮಾಡಿಕೊಡಲ್ಲ ಅಂತ. ಆದರೆ ನಾ ಹೇಳೋದು ಅದಲ್ಲ, ಬೇರೆ ಯಾವ್ದಾರ ಹುಡುಗಿನೇ ಬೇಕಾರೆ ಅತ್ತಿಗೆ ಹೊಂದಾಣಿಕೆ ಆಗಂತ ಚಲೋ ಹುಡುಗಿ ನೋಡಿ ಮದುವೆ ಮಾಡ್ಕೊ. ಅವಾಗ ಅತ್ತಿ ಜೊತೆಗೂ ಚೆಂದಾಗೆ ಇರ್ತಾಳೆ. ಇಲ್ಲ ಅಂದರೆ ಸುಮಾ ಹೊಂದಾಣಿಕೆ ಆಗದ್ದು ಅನುಮಾನನೇ. ಯಾಕಂದ್ರೆ ಅಕ್ಕಿ ತಾಯಿ ಇಲ್ಲದೆ ಒಬ್ಬಂಟಿಗೆ ಬೆಳೆದಾಳ. ಆಕಿಗೆ ಕುಟುಂಬ ಜೊತೆಗೆ ಇದ್ದು ಹೊಂದಾಣಿಕೆ ಇಲ್ಲ. ಅವಳಿಗೆ ಏನು ಇಷ್ಟನ ಅದನ್ನೇ ಮಾಡ್ತಾಳ. ಆಕಿಗೆ ಹೆಂಗಿರ್ಬೇಕು ಅನಿಸ್ತತಿ ಹಾಗೆ ಇರ್ತಾಳ. ಹೀಗೆಲ್ಲ ಇದ್ದು ಕೆಲವೊಂದು ಸಮ್ಟೈಮ್ಸ್ ಏನಾಕೈತಿ ಅಂದ್ರೆ ಮಮ್ಮ, ಆಕಿಗೆ ಇಷ್ಟ ಆಗದೆ ಇರೋದು ಒಂದು ಕೆಲಸ ಆದರೂ ಆಕೆ ತಡ್ಕೊಳಂಗಿಲ್ಲ. ಹಿಂಗೈತೆ ಮಮ್ಮ, ಅದಕ್ಕೆ ಹೇಳಿದೆ. ಹಿಂಗಿರೋವತ್ನಾಗ ಏನಾಕೈತಿ ಅಂದ್ರೆ ಅವಾಗ ಮನಸ್ಸಿಗೆ ಬೇಜಾರಾಗ್ಬೋದು. ಆಕೆ ಒಂದು ಏನಾರು ಅನ್ಬೋದು, ಅವ್ರೊಂದು ಏನಾರು ಅನ್ಬೋದು. ಹೀಗೆಲ್ಲ ಮಾತು ಕ್ರಿಯೇಟ್ ಆಕ್ಕವು. ಅದಕ್ಕೆ ಹೇಳತ್ತೇನಪ್ಪ. ಇನ್ನು ನಿನ್ನ ಮನೆಗೆ ನಾನು ಕೊಟ್ಟು ಮದುವೆ ಮಾಡ್ತಾರಾ? ಅಪ್ಪ ಪುಣ್ಯಾತ್ಮ ಬೇಡ. ಏನು ನಿನ್ನ ಬಗ್ಗೆ ನನಗೂ ಯಾವ ಫೀಲಿಂಗ್ಸು ಇಲ್ಲ. ತಲೆಯಾಗಿ ಇಟ್ಕೊಳಕ್ಕೆ ಹೋಗ್ಬೇಡ. ನಾನು ಹೇಳಕತ್ತೇನೆ ಕೇಳು. ಏನು ನೀನೇ ಬೇಕಂತ ಸಿಪ್ಪರು ಸುಂದ್ರ ಹೋಗಿ. ನಾನು ನನ್ನ ಫ್ರೆಂಡಿಗೆ ಹೇಳ್ತೇನೆ, ನಿನ್ನ ಮಾತಾಡ್ಸ್ಬೇಡ, ನಿನ್ನ ಕಡೆ ನೋಡ್ಬೇಡ, ನಿನ್ನ ಕಡೆ ಇದೇ ಉದ್ದೇಶಕ್ಕೆ ಬರ್ತಾ ಇದಾನಂತ ಹೇಳಿ ಆಕೆ ನಿನ್ನ ತಿರುಗಿ ನೋಡಿರ್ಬಾರ್ದು. ಹಂಗೆ ಮಾಡ್ತೇನೆ ನೋಡ್ಬೇಕಾರೆ. ಎಂತ ಕೆಟ್ಟದಿಯ ನೀನು? ಹಂಗೆ ಮಾಡಬೇಡ. ನೀನು ಕಾಲ್ ಬಿಡ್ತೇನೆ. ಏನು ಹಂಗಾರ ನಿನಗೆ ನನ್ನ ಮೇಲೆ ಪ್ರೀತಿ ಐತಿ, ಅದಕ್ಕೆ ಮಾಡಕತ್ತಿ ಅಂತ ತಿಳ್ಕೊತೇನೆ ನೋಡು. ನಾನು ನಿನ್ನ ಮ್ಯಾಗ ಹೋಗಯ್ಯಪ್ಪ ಹೋಗು. ನೀನು ಯಾವಾಗ ಅದು ನಮ್ಮಪ್ಪ ನೀನು ಸೇರ್ಲಾರ್ದಂಗೆ ಇದು ಮಾಡಿ ಆಮೇಲೆ ನೀನು ಯಾವಾಗ ಅಕ್ಕಿನ ಇಷ್ಟಪಡತ್ತಿ ಅಂತ ನಂಗೆ ಗೊತ್ತಾತ. ಅಲ್ಲ, ಒಂದೇ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ನನಗೆ. ಅದು ಅಕ್ಕಿನ ಇಷ್ಟಪಡಕತ್ತವಂಗ. ನಾನು ಯಾವತ್ತು ಗುಣಕ್ಕೆ ಬೆಲೆ ಕೊಡೋನ್ ಮದುವೆ ಮಾಡ್ಕೊತೇನೆ ಹೊರತು ನಿನ್ನಂಗೆ ಅಂದ ಚಂದ ನೋಡಿ ಯಾವಾಗಲೂ ಅದೇನಂತಾರಲ್ಲ, ಅಂದ ಚಂದ ಕೃತಕ. ಅದು ಆಮೇಲೆ ಒಂದಲ್ಲ ಒಂದಿನ ಬಿಟ್ಟು ಹೋಗ್ಬೋದು, ಗುಣ ಯಾವತ್ತೂ ಹೋಗೋದಿಲ್ಲ. ಅದನ್ನು ತಿಳ್ಕೊ. ಆಗ್ಲಿ, ನಂಗೆ ಅಂದ ಚಂದನೇ ಮುಖ್ಯ. ಏನು ಹೇಳ್ಬೇಡ. ನೋಡೋಣ ಆಕಿ ನನ್ನ ಪ್ರೀತಿ ಮಾಡ್ತಾಳ ಬಿಡ್ತಾಳ ಅಂತಾರ ಗೊತ್ತಾಕತ್ತ, ಹೌದಿಲ್ಲ? ಸರಿ ಆಯ್ತು, ನೋಡೋಣ. ಅದನ್ನೂ ನೋಡೇ ಬಿಡ್ತೇನೆ. ನಾನೇನು ಹೇಳಕ್ಕೋಗಲ್ಲ ಕೇಳಕ್ಕೋಗಲ್ಲ ಆತಾ. ಇವತ್ತೇ ಹೇಳಕತ್ತೇನೆ ಕೇಳ. ನಾನು ನಿನ್ನ ಬಗ್ಗೆ ಏನು ಹೇಳಲ್ಲ. ನೋಡೋಣ, ಅಕಸ್ಮಾತ್ ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊರಿ. ನಾನು ಯಾಕೆ ನಿಮ್ಮ ಪ್ರೀತಿಗೆ ಅಡ್ಡು ಬರಲಿ? ದೊಡ್ಡ ರೋಮಿಯೋ ಜೂಲಿಯಟ್ ಆಗಕ್ಕೆ ಹೊಂಟಿರಿ. ಅವರಿಬ್ರು ಸಕ್ಸಸ್ ಆಗಿಲ್ಲ, ನಾವು ಸಕ್ಸಸ್ ಆಕ್ಕವಪ್ಪ. ಸರಿ, ಬಾಯ್.